ಸಮಥಿಂಗ್ ಈಸ್ ರಾಂಗ್ ಅಣ್ಣ. ಅತ್ತೆ ಏನೋ ಹೇಳೋದು, ಹಾರಿಕಾ ಭಯಪಟ್ಟಿದ್ದು, ಪಾವನಿಯತ್ಗೆ ವಸುವತ್ಗೆ ತಡ್ವರ್ಸಿದ್ದು, ಇದೆಲ್ಲ ನೋಡ್ತಿದ್ರೆ ನೈಟ್ ಏನೋ ನಡೆದಿದೆ ಅನಿಸ್ತಿದೆ. ಸೇಮ್ ಡೌಟ್ ನಂಗೂ ಬಂತು ಕಣೋ. ಪಾವನಿ ನೆನ್ನೆಯಿಂದ ಭಯ ಪಡ್ತಾ ಇದ್ದಾಳೆ. ಆ ರಘು ಬಂದಾಗಿಂದ ವಸು ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ನಮಗ್ ಗೊತ್ತಿಲ್ದಂಗೆ ಏನೋ ನಡೀತಿದೆ. ಆದ್ರೂ ಅವ್ನು ಹೇಳ್ದೇನೆ ಹೋಗಿದ್ಯಾಕಣ್ಣ? ತನಗೆ ಯಾರೂ ಇಲ್ಲ, ಅನಾಥ ಅಂದ. ಹಾಸ್ಪಿಟಲ್ ಅಂದ್ರೆ ಭಯ ಅಂದ, ನೋವು ನಿಶಕ್ತಿ ಅಂದ. ಬೆಳಿಗ್ಗೆ ಹೊತ್ತಿಗೆ ಮಾಯ ಆಗ್ತಾನಂದ್ರೆ ಅದೇ ಅರ್ಥ ಆಗ್ತಾ ಇಲ್ಲ. ಅವನು ಬೇಕು ಅಂತಾನೆ ಹೋಗಿದ್ನ ಅಥವಾ ಅವನ ಇಂಟೆನ್ಷನ್ ಏನು? ಅವನ ಅತ್ತೆಗೆ ಏನ್ ನಿಜ ಹೇಳಬೇಕು ಅಂತ ಇದ್ದಾನೆ? ವಸುವತ್ಗೆ ಪಾವನಿಯತ್ಗೆ ಆ ನಿಜ ಹೇಳಿದ್ದಾರೆ ಅಂತ ಅತ್ತೆ ಹೇಳಿದ್ರು. ಆ ನಿಜ ಏನು ಅದವನಿಗೆ ಗೊತ್ತು ಅಂತ ಅತ್ತೆ ಹೇಳಿದ್ದು. ಅದಕ್ಕೆ ವಸುವತ್ಗೆ ಭಯ ಪಡ್ತಿರೋದ? ಏನೋಪ್ಪ, ಏನೂ ಅರ್ಥ ಆಗ್ತಾ ಇಲ್ಲ. ಅಲ್ಲದೆ ಪಾಪ ಮನೇಲಿ ಯಾರಾದ್ರೂ ಇರ್ರಿ ಅಂತ ಪಾವನಿ ಹೇಳಿದ್ಲು. ನಾವೇ ಈವೆಂಟ್ ಟೆನ್ಷನಲ್ಲಿ ಹೋಗ್ಬಿಟ್ವಿ. ಖಂಡಿತವಾಗ್ಲೂ ನೈಟ್ ಏನೋ ಆಗಿದೆ ಅಣ್ಣ. ವಸುವತ್ಗೆ ಪಾವನಿಯತ್ಗೆ ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾರೆ. ಅದೇನು ಅಂತ ನಾವು ತಿಳ್ಕೋಬೇಕು. ವಸೂನ್ ಕೇಳೋದು ಚೆನ್ನಾಗಿರಲ್ಲ ಅಲ್ವಾ? ಅದಕ್ಕೆ ಪಾವನಿಯತ್ಗೆನೇ ಕೇಳೋಣ. ನಾವು ಕೂಡ ಅವರನ್ನು ಅನುಮಾನಿಸ್ತಾ ಇದೀವಿ ಅಂತ ಅವ್ರು ಅನ್ಕೋಬಹುದು. ಇಲ್ಲ ಅಣ್ಣ, ವಸುವತ್ಗೆ ಏನಾದರೂ ಪ್ರಾಬ್ಲಮ್ಲಿದ್ರೆ ನಾವೇ ಅಲ್ವಾ ಸೇವ್ ಮಾಡಬೇಕಾಗಿರೋದು. ಆ ಪ್ರಾಬ್ಲಮ್ ಏನು ಅಂತ ನಾವು ತಿಳ್ಕೋಬೇಕು. ಆವಾಗಲೇ ನಾವು ಕಾಪಾಡೋಕ್ಕಾಗೋದು. ಅದು ಕೂಡ ಸರಿನೇ. ಅನಾವಶ್ಯಕವಾಗಿ ಅವನಿಗೆ ಡ್ಯಾಶ್ ಹೊಡೆದೆ, ಮನೆವರೆಗೂ ಕರ್ಕೊಂಡು ಬಂದೆ. ಇದೆಲ್ಲ ಅವನಿಂದಾನೇ ಆಗ್ತಾ ಇರೋದು. ನೀನೇನು ಬೇಕಂತ ಮಾಡಿಲ್ವಲ್ಲ ಅಣ್ಣ. ನಡಿ, ಅದಕ್ಕೇನು ಕೇಳೋಣ, ನಡಿ. ಕರ್ಚಿಫ್ ಯಾರ್ದು? ಅವ್ರ ಪರ್ಸ್ ಎಲ್ಲಿದೆಯಲ್ವಾ? ಇವನ್ ಪರ್ಸ್ ಇಲ್ಲಿ ಯಾಕಿದೆ? ಅಂದ್ರೆ ಈ ಕರ್ಚಿಫ್ ಕೂಡ ಅವಂದೇನಾ? ಅಂದ್ರೆ ಅವನ್ ರಾತ್ರಿ ಈ ರೂಮ್ ಒಳಗ್ ಬಂದಿದ್ನಾ? ಅಂದ್ರೆ ಅವ್ರು ಹೇಳಿದ್ ನಿಜನಾ? ಮೊದಲು ಈ ವಿಷಯನ ಅಕ್ಕಂಗೆ ಹೇಳ್ಬೇಕು. ನೋಡು ನೋಡು, ಹಲೋ, ಯಾರು? ಸಬ್ ಇನ್ಸ್ಪೆಕ್ಟರ್ ಪ್ರಮೋದ್ ಕುಮಾರಾ? ಹೌದು, ನೀವ್ಯಾರು? ನೀವು ರಘುರಾಮ್ ಅನ್ನೋ ಕ್ರಿಮಿನಲ್ಗೋಸ್ಕರ ಹುಡುಕ್ತಿದ್ದೀರಾ ಅಲ್ವಾ? ಹೌದು,
ಅಷ್ಟಕ್ಕೂ ನೀವ್ಯಾರು? ಆ ರಘುರಾಮ್ ಅನ್ನೋನು ಸಂಸ್ಕೃತಿ ಈವೆಂಟ್ಸ್ ರಾಮ್ ಮೋಹನ್ ಅವ್ರ ಮನೇಲೇ ಇದ್ದಾನೆ. ವಾಟ್? ಅವ್ರ ಮಗ ಅಭಿರಾಮ್ ನನ್ನ ಫ್ರೆಂಡು. ನಿನ್ನೆ ಅವ್ರ ಮನೆಗೆ ಕೂಡ ಹೋಗಿದ್ನಲ್ಲ. ನನಗೆ ಗೊತ್ತಪ್ಪ. ನಿಮ್ಗೆ ಹೇಗೆ ಗೊತ್ತು? ಫ್ರೆಂಡ್ಸ್ ಅಂದ್ರಲ್ಲ, ಮನೆಗೆ ಹೋಗ್ತಾ ಬರ್ತಾ ಇರ್ತೀರಲ್ವಾ, ನೀವು ಬೇಗ ಅವ್ರ ಮನೆಗೆ ಹೋಗಿ ಅವನ್ನ ಹಿಡೀರಿ. ಮೊದಲು ನೀವು ಯಾರು ಅಂತ ಹೇಳಿ. ಆಕಾಶ ರಾಮ ಅಲ್ಲಲ್ಲ, ಆಕಾಶ ಸೀತಮ್ಮ. ಹಲೋ ಹಲೋ, ಜುಬಿಲಿ ಹಿಲ್ಸ್ಗೆ ಹೋಗೋ. ಇವಾಗಿರುತ್ತೆ ಆ ಪಾವನಿಗೆ ವಸ್ತುಗೆ. ನಮಗೇನು ಪ್ರಾಬ್ಲಮ್ ಆಗಲ್ಲ ತಾನೇ? ನಮಗ್ಯಾಕೆ ಪ್ರಾಬ್ಲಮ್ಮು? ಮರ್ಡರ್ ಮಾಡಿದ್ದು ನಾವಾ ಏನೋ? ಪೊಲೀಸಿಗೆ ಕಾಲ್ ಮಾಡಿದ್ದು ನಾವೇ ಅಲ್ವಾ? ನಾವೇನಾದ್ರೂ ಸಿಕ್ಕಾಕೊಂಡ್ರೆ ಆ ಕಿಲ್ಲನ್ನ ಸಾಯಿಸ್ಬಿಡ್ತಾನೆ. ಹೇಗೆ ಸಿಕ್ಕಾಕೋತೀವಿ? ಆದ್ರೂ ಪೊಲೀಸವ್ರಿಗೆ ಬೇಕಾಗಿರೋದು ಇನ್ಫಾರ್ಮೇಶನ್ ಕೊಟ್ಟಿರೋರಲ್ಲ, ಕೊಲೆ ಮಾಡಿರೋರು. ಅವ್ರು ನಿಜವಾಗ್ಲೂ ಮರ್ಡರ್ ಮಾಡಿದಾರೋ ಅಲ್ವೋ ಆಂಟಿ? ಖಚಿತವಾಗ್ಲೂ ಮಾಡಿದ್ದಾರೆ. ಏನು ಗೊತ್ತಿಲ್ದಂಗೆ ಇಬ್ರು ನಾಟಕ ಮಾಡ್ತಿದ್ದಾರೆ. ಟೊಮೆಟೊ ಸಾಸು, ಆ ಬಣ್ಣ ಈ ಬಣ್ಣ ಅಂತ ಕತೆ ಹೇಳ್ತಿದ್ದಾರೆ. ಏನೋ ಆಂಟಿ, ನಂಗಿದೆಲ್ಲ ಬೇಕಿತ್ತ ಅನ್ನಿಸ್ತಿದೆ. ನನಗ್ ಬೇಕಿತ್ತು ಕಣೆ. ಆ ರಘುರಾಮ್ ಏನಾದ್ನೋ ನನಗ್ ಗೊತ್ತಾಗ್ಬೇಕು. ಅವನು ಬದುಕಿದ್ರೆ ಅವನ ಹತ್ರ ನಿಜ ಏನು ಅಂತ ತಿಳ್ಕೋಬೇಕು ಅಷ್ಟೇ. ಅಲ್ಲಿವರೆಗೂ ನಾನ್ ನಿದ್ದೆ ಮಾಡಲ್ಲ, ಒಂದ್ ತೊಟ್ ನೀರು ಕುಡಿಯಲ್ಲ. ಇದೇ ಈ ಸುಮಂಗಲಿ ಶಾಪತ. ಈ ಕಡೆ ಕೂಡ ಲೀಕ್ ಆಗ್ತಿದೆ, ಸ್ವಲ್ಪ ಸರಿ ಮೇಡಮ್, ನೋಡ್ತೀನಿ. ಆ ಕಡೆ ಕೂಡ. ಅಕ್ಕ, ಏನ್ ವಸು? ಒಂದ್ಸಲ ಇದು ನೋಡು. ಅವಂದಾ? ನಿನ್ ರೂಮಲ್ಲಿ ಹೇಗ್ ಬಂತು? ಅದೇ ಅರ್ಥ ಆಗ್ತಿಲ್ಲ ಅಕ್ಕ. ರಾತ್ರಿ ನೀನು ಡೋರ್ ಲಾಕ್ ಮಾಡ್ಕೊಂಡು ಮಲಗಿದ್ದೆ ತಾನೆ? ಹೌದಕ್ಕ, ಆದ್ರೆ ಲಾಕ್ ಆಗಿರೋ ರೂಮ್ ಒಳಗೆ ಅವನ್ ಹೇಗ್ ಬಂದ? ನಿಂಗೇನು ನೆನ್ಪಿಲ್ವಾ? ಅಂದ್ರೆ ಯಾರಾದ್ರೂ ರೂಮ್ ಒಳಗ್ ಬಂದ ಹಾಗೆ ಶಬ್ದ ಆಗ್ಲಿಲ್ವಾ? ಇಲ್ಲ ಅಕ್ಕ, ನೀನ್ ಹೋದ್ಮೇಲೆ ಭಯದಿಂದ ತುಂಬಾ ಹೊತ್ತು ನಿದ್ದೆ ಬರ್ಲಿಲ್ಲ. ಅವನೆಲ್ ಬರ್ತಾನೋ ಏನೋ ಅಂತ ಒದ್ದಾಡ್ತಿದ್ದೆ. ಯಾವಾಗ ನಿದ್ದೆ ಮಾಡಿದ್ನೋ ಗೊತ್ತಿಲ್ಲ. ಕಣ್ತೆರೆಯೋ ಅಷ್ಟೊತ್ತಿಗೆ ಬೆಳಗಾಗೋಗಿತ್ತು. ಆವಾಗ ಡೋರ್ ತೆಗ್ದೇ ಇತ್ತಾ? ಇಲ್ಲ ಅಕ್ಕ, ನೈಟ್ ನಾನು ಹೇಗ್ ಲಾಕ್ ಮಾಡಿ ಮಲ್ಗಿದ್ನೋ ಹಾಗೆ ಇತ್ತು. ವಿಚಿತ್ರವಾಗಿದೆಯಲ್ಲ. ಲಾಕ್ ಮಾಡಿರೋ ರೂಮಲ್ಲಿ ಕರ್ಚೀಫು ಪರ್ಸು ಬಂದಿದೆ ಅಂದ್ರೆ ಅವನು ರೂಮಿಗೆ ಬಂದಿದ್ದಾನೆ ಅಂತ ಅರ್ಥ. ಬಂದವನು ನಿನ್ನ ಎಬ್ಬಿಸ್ಬೇಕಿತ್ತು, ನಿನ್ ಜೊತೆ ಮಾತಾಡ್ಬೇಕಿತ್ತು. ಇಲ್ಲ, ನೀನ್ ನಿದ್ದೆ ಮಾಡುವಾಗ ನಿನ್ಗೇನಾದ್ರೂ ಮಾಡಕ್ಕೆ ಪ್ರಯತ್ನ ಮಾಡ್ಬೇಕಿತ್ತು. ಅವಾಗ ಖಂಡಿತ ನಿಂಗೆ ಎಚ್ಚರ ಆಗಿ ಅವನ್ ಕಣ್ಣಿಗೆ ಖಾರದ ಪುಡಿ ಹರ್ಚಿ ಚಾಕುಯಿಂದ ಚುಚ್ಚಿರ್ತಿದ್ದೆ. ಅವನೇನು ಮಾಡ್ದೆ, ಕರ್ಚೀಫು ಪರ್ಸ್ನ ನಿನ್ ರೂಮಲ್ಲಿ ಯಾಕೆ ಬಿಟ್ಟು ಹೋಗಿದ್ದಾನೆ? ಯಾರಿಗೂ ಹೇಳ್ದೆ ಯಾಕೆ ಹೋಗ್ಬೇಕಿತ್ತು? ನಿನ್ನೆ ಬೆಳಗ್ಗೆ ನಿನ್ ರೂಮಿಗೆ ಬಂದಿದ್ದ ಅಲ್ವಾ? ಅವಾಗೇನಾದ್ರೂ ಈ ಪರ್ಸು ಕರ್ಚೀಫು ನಿನ್ ರೂಮಲ್ಲಿ ಬೀಳಿಸ್ಕೊಂಡು ಹೋದ್ನಾ? ಗೊತ್ತಿಲ್ಲಕ್ಕ, ನಾನು ಅದನ್ನೆಲ್ಲ ಅಬ್ಸರ್ವ್ ಮಾಡಿಲ್ಲ. ಅವನು ತುಂಬಾ ಕ್ರಿಮಿನಲ್ ಆಗಿದ್ದಾನೆ ವಸು. ಬೇಕು ಅಂತಾನೆ ನಮ್ಮನೇಲಿದ್ದು ನಮ್ ಜೊತೆ ಆಟ ಆಡ್ತಿದ್ದಾನೆ ಅನ್ಸತ್ತೆ. ನನಗ್ ಭಯ ಆಗ್ತಿದೆ ಅಕ್ಕ. ಅವನ್ನ ನಾವು ಸಾಯಿಸಿ ಶವನ ಬಚ್ಚಿಟ್ಟಿದೀವಿ ಅಂತ ಚಿಕ್ಕಮ್ಮ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಗೊತ್ತಾದ್ರೆ ಇನ್ನೂ ಅನುಮಾನ ಪಡ್ತಾರೆ. ಇವಾಗ ಏನ್ ಮಾಡೋದಕ್ಕ? ಯಾಕೋ ನನ್ ಸುತ್ತ ಉರುಳು ಸುತ್ತಿದೆ ಅಂತ ಅನ್ನಿಸ್ತಿದೆ. ಅವನ್ ನನ್ನ ಟ್ರ್ಯಾಪ್ ಮಾಡ್ತಿದ್ದಾನಕ್ಕ, ನನ್ಗರ್ಥ ಆಗ್ತಿದೆ. ನೀನೇನ್ ಭಯ ಪಡ್ಬೇಡ ವಸು. ನಾವು ತಪ್ಪು ಮಾಡ್ತಿದ್ಮೇಲೆ ಭಯ ಪಡೋದು ಯಾಕೆ? ಧೈರ್ಯವಾಗಿರು.
ಅವಾಗ್ಲೇ ನಾವ್ ಈ ಪ್ರಾಬ್ಲಮ್ ಇಂದ ಹೊರಗೆ ಬರಕ್ಕಾಗೋದು. ಅಕ್ಕ, ಈ ಗೊಂದಲ ಎಲ್ಲ ಯಾಕೆ? ಎಲ್ರನ್ನೂ ಕರೆದು ನಿಜ ಏನು ಅಂತ ಹೇಳ್ಬಿಡಣ್ವಾ? ಏನಾಗ್ಬೇಕು ಅಂತಿರುತ್ತೋ ಅದಾಗತ್ತೆ. ಅವಸರ ಪಡ್ಬೇಡ ವಸು. ಟೆನ್ಷನ್ ಮಾಡ್ಕೊಂಡ್ರೆ ನೀನ್ ಹೀಗ್ ರಿಯಾಕ್ಟ್ ಮಾಡ್ತೀಯ ಅಂತ, ನಿಜ ಹೇಳಿ ಮನೆಯಿಂದ ಹೊರಗೆ ಬೀಳ್ತೀಯ ಅಂತ, ಹಾಗೆ ದ್ವೇಷ ತೀರಿಸ್ಕೋಬಹುದು ಅನ್ನೋದು ಅವ್ನ್ ಪ್ಲಾನ್ ಆಗಿರ್ಬೇಕು. ತಾಳ್ಮೆ ಇರ್ಲಿ ವಸು, ಏನ್ ನಡೆಯುತ್ತೋ ನೋಡೋಣ. ಯಾರಿಗೂ ಏನೂ ಹೇಳ್ಬೇಡ, ಸರಿನಾ? ಬನ್ನಿ ಪ್ರಮೋದ್ ಅವರೇ, ಬನ್ನಿ. ನಿಮ್ಗೋಸ್ಕರನೇ ಎದುರು ನೋಡ್ತಿದ್ದೆ. ನನಗೋಸ್ಕರ ನೀವ್ ಯಾಕೆ ವೇಟ್ ಮಾಡ್ತಿದ್ದೀರಿ? ಅಂದ್ರೆ ಇವಾಗ ಕಾಲ್ ಮಾಡಿದ್ದು ನೀವೇನಾ? ನಾನಲ್ಲ. ನಾನೇ ಕಾಲ್ ಮಾಡ್ತೀನಿ? ನಾನ್ ಮಾಡ್ಲಿಲ್ಲ, ಖಂಡಿತವಾಗ್ಲೂ ಮಾಡ್ಲಿಲ್ಲ. ಮತ್ತೆ ನೀವ್ಯಾಕೆ ವೇಟ್ ಮಾಡ್ತಿದ್ದೀರಾ? ಅಂದ್ರೆ ನಿಮ್ಗೆ ಯಾರಾದ್ರೂ ಕಾಲ್ ಮಾಡಿದ್ರೇನೋ, ನೀವ್ ಯಾವ ಕ್ಷಣದಲ್ಲಾದ್ರೂ ನಮ್ಮ ಮನೆಗೆ ಬರ್ಬೋದೇನೋ ಅಂತ ವೇಟ್ ಮಾಡ್ತಾ ಇದ್ದೆ. ನನ್ಗೆ ಯಾರೋ ಕಾಲ್ ಮಾಡ್ತಾರೆ ಅಂತ ನಿಮ್ಗೆ ಹೇಗೆ ಗೊತ್ತು? ಅಯ್ಯೋ ನನ್ ಮಗನೇ, ಎಷ್ಟ್ ಪ್ರಶ್ನೆ ಕೇಳ್ತೀಯೋ? ಏನೋ ಬಾಯ್ ತಪ್ಪಿದ ಕರ್ಮಕ್ಕೆ ಅಪರಾಧಿ ತರ ಇಂಟ್ರೋಗೇಷನ್ ಮಾಡ್ತಿದ್ಯಲ್ಲೋ. ಏನೋ ಯೋಚನೆ ಮಾಡ್ತಿದ್ದೀರಾ? ಇವ್ರಿಗೆ ವಯಸ್ಸಾಗಿದ್ಯಲ್ಲ, ಅದಕ್ಕೆ ಅವ್ರು ಏನ್ ಮಾತಾಡ್ತಾರೆ ಅಂತ ಅವ್ರಿಗೂ ಅರ್ಥ ಆಗಲ್ಲ, ನಮ್ಗೂ ಅರ್ಥ ಆಗ್ತಿಲ್ಲ. ನೀವು ನಾನು ಅಖಿಲ್ ವೈಫು. ಓಹೋ, ಅಭಿ ಮನೇಲಿದ್ದಾನಾ? ಹಾ ಇದಾರೆ, ಒಳಗ್ ಬನ್ನಿ. ತಡಿ, ಏನೇ ನನಗೆ ವಯಸ್ಸಾಗಿದ್ಯಾ? ಮತ್ತೇನೇನು ಅವ್ರ ಹತ್ರ ಹಾಗ್ ಮಾತಾಡ್ತಿರಲ್ಲ? ಅಷ್ಟೇ ಅಲ್ವಾ? ನಾನು ಏಜ್ಡ್ ಅಂತ ನೀನೇನ್ ಫೀಲ್ ಆಗ್ತಿಲ್ಲ ತಾನೆ? ಹೌದು, ನೀನಿನ್ನು ಟೀನೇಜ್ ಹುಡುಗಿ ನೋಡು. ನಿನ್ನ ಸೌಂದರ್ಯ ಸ್ಪರ್ಧೆ ಕಳಿಸ್ಬೇಕು. ಮತ್ತೆ ಅಷ್ಟೇನಿಲ್ಲ ಕಣೆ. ನಿಮ್ಮ ಅತ್ತೆಗಿಂತ ಸ್ವಲ್ಪ ಚಿಕ್ಕವಳು, ನಿನಗಿಂತ ಸ್ವಲ್ಪ ದೊಡ್ಡವಳು ಅಷ್ಟೇ. ಇವಾಗ ಗೊತ್ತಾ ಇಂಪಾರ್ಟೆಂಟು? ಅವ್ನ್ ಮೊದ್ಲೇ ಪೊಲೀಸು, ಬೆರಳು ತೋರಿಸಿದ್ರೆ ಹಸ್ತಾನೆ ನುಂಗ್ಬಿಡ್ತಾನೆ. ಏನೋ ಹೇಳಕ್ ಹೋಗಿ ಇನ್ನೇನೋ ಹೇಳಿದ್ರೆ ನಾವೇ ಫೋನ್ ಮಾಡಿದ್ದು ಅಂತ ಸಿಕ್ಕಾಕೋತೀವಿ. ಅಖಿಲ್ ಕೈಯಲ್ಲಿ ನನ್ ಜೀವನ, ಅತ್ತೆ ಕೈಯಲ್ಲಿ ನಿನ್ ಜೀವನ ಮುಗ್ದು ಹೋಗುತ್ತೆ. ನಾನು ಇನ್ನೇನು ಮಾತಾಡಲ್ವೇ? ನನ್ ಪ್ಲಾನ್ ವರ್ಕೌಟ್ ಆಗಿದೆ. SI ಮನೆಗ್ ಬಂದಿದಾರಲ್ಲ, ಇನ್ನೆಲ್ಲ ಅವರೇ ನೋಡ್ಕೋತಾರೆ. ಆ ಪಾವನಿ ವಿಷಯ, ವಸು ವಿಷಯ. ನಡಿ ನಡಿ ನಡಿ. ಅವರು ಅಖಿಲ್ ಬರ್ತಿದ್ದಾರೆ, ನೀನೇನು ಮಾತಾಡ್ಬೇಡ. ಪಾವನಿ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ನೀನು ಇರು ವಸು. ಏನ್ ಮಾತಾಡ್ಬೇಕ್ರಿ? ನೀವು ನಮ್ಮ ಹತ್ರ ಏನೋ ಮುಚ್ಚಿಡ್ತಿದ್ದೀರಾ. ನಾವೇನ್ ಮುಚ್ಚಿಟ್ಟಿದೀವಿ? ನಿಜ ಹೇಳಿ ಅದಕ್ಕೆ. ನಿಮ್ಮೇಲೆ ಅನುಮಾನದಿಂದ ಕೇಳ್ತಿಲ್ಲ. ಏನಾದರೂ ಪ್ರಾಬ್ಲಮ್ ಇದ್ರೆ ಜೊತೆಯಾಗಿದ್ದು ಹೆಲ್ಪ್ ಮಾಡೋಣ ಅಂತ ಕೇಳ್ತಿದ್ದೀವಿ. ನಮ್ಗೇನು ಪ್ರಾಬ್ಲಮ್ ಇಲ್ಲ ಅಖಿಲ್. ಮತ್ತ್ಯಾಕೆ ನೀನು ವಸು ಭಯ ಪಡ್ತಾ ಇದ್ದೀರಾ? ಅವನ್ಯಾಕೆ ಹೇಳ್ದೆ ಹೊರಟೋದ? ಅಷ್ಟಕ್ಕೂ ರಾತ್ರಿ ಏನಾಯ್ತು? ಏನ್ರಿ, ಅವ್ನ್ ಹೇಳ್ದೆ ಹೋದ್ರೆ ನಮ್ದ ಜವಾಬ್ದಾರಿ? ಚಿಕ್ಕಮ್ಮ ಹೇಳ್ದಂಗೆ ನಾವ್ ಅವನ್ನ ಮರ್ಡರ್ ಮಾಡಿ ಬಾಡಿನ ಬಚ್ಚಿಟ್ಟಿದೀವಿ ಅಂತ ನೀವು ಕೂಡ ಅನುಮಾನ ಪಡ್ತಿದ್ದೀರಾ? ಚೇಚೆ, ನಿಮ್ಮೇಲೆ ನಮ್ಗೆ ಆ ಥರ ಅನುಮಾನ ಯಾಕೆ ಬರುತ್ತೆ ಅದಕ್ಕೆ? ನಿಮ್ ಅಣ್ಣ ಕೇಳ್ತಿರೋ ವರ್ಷೆ ನೋಡಿದ್ರೆ ಹಾಗೇ ಇದೆ ಅಖಿಲ್. ಒಂದು ವಿಷಯ ಹೇಳು ಪಾವನಿ, ಅವನ ಬಗ್ಗೆ ನೀವ್ಯಾಕೆ ಟೆನ್ಷನ್ ಆಗ್ತಾ ಇದ್ದೀರಾ? ರಾತ್ರಿ ನಾವು ಹೊರಡೋವಾಗ ನೀವ್ಯಾಕೆ ಭಯ ಪಡ್ತಾ ಇದ್ರಿ? ಚೆನ್ನಾಗಿದೆ ರೀ, ಬೇರೆ ಯಾರೋ ಗಂಡಸು ಮನೇಲಿದ್ದಾನೆ, ಮನೆ ಗಂಡಸ್ರೆಲ್ರೂ ಹೊರಗೆ ಹೋಗ್ತಿದ್ದೀರಾ. ಅವನೆಂತ ದೊಡ್ಡ ಮನೆ ಹಾಳ, ನಮಗ್ ಭಯ ಆಗಲ್ವಾ? ಕಂಪಲ್ಸರಿ ಇವೆಂಟ್ಗೆ ಹೋಗ್ಬೇಕಿತ್ತು ಅದಕ್ಕೆ. ಕಂಪ್ಲೀಟ್ ಆಗೋವರೆಗೂ ಬರೋಕ್ಕಾಗಲಿಲ್ಲ. ತಪ್ಪು ನಮ್ಮದೇ.
ಮನೇಲಿ ಯಾವ ತಪ್ಪು ನಡೆದಿಲ್ಲ ಅಖಿಲ್. ಅತ್ತೆ ಚಿಕ್ಕಮ್ಮ ಒಂದ್ ರೂಮಲ್ಲಿ, ಹಾರಿಕಾ ನಾನು ಇನ್ನೊಂದ್ ರೂಮಲ್ಲಿ, ಮತ್ತೆ ಮಕ್ಳು ವಸು ಇನ್ನೊಂದ್ ರೂಮಲ್ಲಿ ಮಲ್ಗಿದ್ರು. ಬೆಳಗಾದ್ಮೇಲೆನೆ ನಮ್ಗೆ ಎಚ್ಚರ ಆಗಿದ್ದು. ಅಷ್ಟೇ ಗೊತ್ತಿರೋದು ನಮ್ಗೆ. ಅವನ್ ಏನಾದ್ನೋ ಎಲ್ಲಿ ಹೋದ್ನೋ ನಮಗ್ ಗೊತ್ತಿಲ್ಲ. ಆ ಪರ್ಸ್ ಯಾರ್ದಮ್ಮ? ಅದು ಅದು ಇದೇನು ಇದು ಅವನ ಪರ್ಸ್ ಅಲ್ವಾ? ಹೌದು, ಅದು ಅವನ್ ಪರ್ಸೆ. ನಿಮ್ಮ ಹತ್ರ ಯಾಕಿದೆ? ಅದು ರೂಮಲ್ಲಿ ನನಗ್ ಸಿಕ್ತು ಬಾವ. ಅಂದ್ರೆ ಅವನು ನಿಮ್ಮ ರೂಮ್ ಒಳಗಡೆ ಬಂದಿದ್ನಾ? ಹಾರಿಕಾ ಹೇಳಿದ್ ನಿಜಾನಾ? ನಿಜಾನಾ? ಗೊತ್ತಿಲ್ಲ ಅಖಿಲ್, ನಾನ್ ನಿದ್ದೆ ಮಾಡಿದ್ದೆ. ಅವನು ಹೇಗೆ ನಿಮ್ಮ ರೂಮಿಗೆ ಬಂದಿದ್ದ? ಅಷ್ಟಕ್ಕೂ ಅವನಿಗೆ ಬೆಡ್ಡಿಂದ ಹೆಜ್ಜೆ ಇಡಕ್ಕೂ ಆಗ್ತಾ ಇರಲಿಲ್ಲ. ಅಷ್ಟು ದೂರ ಹೇಗೆ ಬಂದ? ನಿಜ ಹೇಳಿ ಅದಕ್ಕೆ. ಏನಾದರೂ ಇದ್ರೆ ಮುಚ್ಚಿಡ್ದೆ ಹೇಳಿ, ನಾವು ನಿಮ್ಮ ಜೊತೆಯಾಗಿರ್ತೀವಿ. ಏನು ನಡೀತೋ ಹೇಳಿ. ಏನೂ ನಡೆದಿಲ್ಲ ಅಖಿಲ್. ಅವ್ರವ್ರ ರೂಮಲ್ಲಿ ಅವ್ರವ್ರು ಇದ್ವಿ. ಅವನ್ ಯಾಕೆ ಆ ರೂಮ್ ಒಳಗೆ ಹೋದ ಅಂತ ಗೊತ್ತಿಲ್ಲ. ಪರ್ಸ್ ಯಾಕೆ ಬೀಳಿಸ್ಕೊಂಡು ಹೋದ್ನೋ ಅದೂ ಗೊತ್ತಿಲ್ಲ. ವಿಚಿತ್ರ ಏನು ಅಂದ್ರೆ ವಸು ಒಳಗಿಂದ ಡೋರ್ ಲಾಕ್ ಮಾಡ್ಕೊಂಡಿದ್ಲು. ಬೆಳಗ್ಗೆ ನೋಡಿದ್ಮೇಲೂ ಲಾಕ್ ಹಾಗೇ ಇತ್ತು. ಲಾಕ್ ಮಾಡಿರೋ ರೂಮ್ಗೆ ಅವನು ಹೇಗೆ ಹೋಗ್ತಾನೆ? ಸಮಥಿಂಗ್ ಇಸ್ ರಾಂಗ್ ಅಣ್ಣ. ಮೊದಲೇ ಅವನೊಬ್ಬ ರೋಗ್. ಗೇಮ್ ಪ್ಲಾನ್ ಮಾಡ್ತಿರೋ ಹಾಗಿದೆ. ವಸು, ಪೊಲೀಸ್ನವ್ರು ಬಂದಿದ್ದಾರೆ. ಇವಾಗ ಪೊಲೀಸ್ ಯಾಕೆ ಬಂದಿದ್ದಾರೆ? ಭಯ ಪಡ್ಬೇಡ ವಸು, ಪೊಲೀಸ್ ಬಂದ್ರೇನು? ಅವನಿಗೋಸ್ಕರನೇ ಬಂದಿದ್ದಾರಾ? ಯಾಕೆ ಬಂದಿದ್ರು ಸರಿ, ಈ ಪರ್ಸ್ ವಿಷಯ ನಮಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು. ಯಾಕೋ ಹೇಳಿದ್ರೆ ಒಳ್ಳೇದೇ ಅಲ್ವಾ? ಏನಾಯ್ತು ಅಂತ ವಸು ಹೊತ್ತಿಗೆಗೂ ಗೊತ್ತಿಲ್ಲ. ಇವಾಗ ಪರ್ಸ್ ವಿಷಯ ಹೇಳಿದ್ರೆ ಇಲ್ದಿರೋ ಡೌಟ್ ಬರುತ್ತಣ್ಣ. ಇವಾಗ ಹೇಳ್ದೆ ಹೋದ್ರೆ ಈ ಪರ್ಸಿಂದ ಮುಂದೆ ಪ್ರಾಬ್ಲಮ್ ಆಗುತ್ತೆ. ಅವಾಗ ನೋಡ್ಕೊಳ್ಳೋಣ ರೀ. ಅಖಿಲ್ ಹೇಳಿದ್ದೆ ಕರೆಕ್ಟ್. ಈ ಪರ್ಸ್ ಮ್ಯಾಟ್ರನ್ನ ಯಾರಿಗೂ ಹೇಳೋದ್ ಬೇಡ. ನಡೀರಿ ಹೋಗೋಣ.